Sai Academy of class 10th. Today we are discussing an activity of chapter 5th periodic classification of elements. Okay, so now we will discuss class 10th periodic classification of elements chapter activity 5.2 start. The activity 5.2 ಏನು ಮಾಡ್ತಪ್ಪ ಅಂದ್ರೆ chlorine 35 and chlorine 37 can be placed in the same slot or we can place in different slot of a periodic table. ಏನಂತಪ್ಪ ಅಂದ್ರೆ ಈ ಆಕ್ಟಿವಿಟಿ ಏನು ಹೇಳುತ್ತೆ ನಮ್ಮ ಕ್ಲೋರಿನ್ 35 ಮತ್ತು ಕ್ಲೋರಿನ್ 37 ನಾವು ಸೇಮ್ ಸ್ಲಾಟ್ನಾಗ ಇಡಬೇಕಾ ಅಥವಾ ಡಿಫ್ರೆಂಟ್ ಸ್ಲಾಟ್ನಾಗ ಇಡಬೇಕಂತ ಕೇಳಿ. ಸೊ ಇದ್ರದ್ದು ಆನ್ಸರ್ ಏನು ಹೇಳ್ಬೋದಪ್ಪ ಅಂದ್ರೆ ನಾವಲ್ಲಿ ನಾವು ನೋಡೋಣ. ಸೊ ಹಿಯರ್ according to the Mendeleev periodic table, according to the Mendeleev periodic table means ಅಂದ್ರೆ ಏನಂತಪ್ಪ ಅಂದ್ರೆ ಮೆಂಡಲಿಯವ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಮೆಂಡಲಿಯವ್ ಅವ್ರು ಏನು ಮಾಡಿದ್ರು ಯಾವ ಬೇಸ್ ಮೇಲೆ ನಾವು periodic classification ಮಾಡಿದಾರಪ್ಪ ಅಂದ್ರೆ ಅವರು ಅಟಾಮಿಕ್ ಮಾಸ್ ಅಂತ ಡಿಫೈನ್ ಮಾಡಿದ್ರು. ಯಾವುದು ಮೆಂಡಲಿಯವ್ periodic table ಏನು ಮಾಡ್ತು ಏನು ಮಾಡ್ತಪ್ಪ ಅಂದ್ರೆ ಅಟಾಮಿಕ್ ಮಾಸ್ ನಂಬರ್ಲಿಂದ ಎಲಿಮೆಂಟ್ಸ್ಗಳಿಗೆ ಕ್ಲಾಸಿಫೈ ಮಾಡಿದಾಗ ಇಲ್ಲಿ ಅಟಾಮಿಕ್ ಮಾಸ್ ಎಷ್ಟು 35 ಇದೆ, ಅಟಾಮಿಕ್ ಮಾಸ್ ಎಷ್ಟು 37 ಅಲ್ಲ. ಅಂದ್ರೆ ಅಕಾರ್ಡಿಂಗ್ ಟು ದಿ ಮೆಂಡಲಿಯವ್ ಎರಡು ಏನಾಯಿತು ಸೇಮ್ ಪ್ಲೇಸಿಗೆ ಪ್ಲೇಸ್ ಮಾಡಪ್ಪ ಇಲ್ಲ, ಡಿಫ್ರೆಂಟ್ ಪೊಸಿಷನ್ ಶುಡ್ ಬಿ ಗಿವನ್ ಟು ದಿ ಕ್ಲೋರಿನ್ 35 and 37 ಬಿಕಾಸ್ ಅಕಾರ್ಡಿಂಗ್ ಟು ದಿ ವಾಟರ್ ಮೆಂಡಲಿಯವ್ ಯಾಕೆ ಹಂಗೆ ಹೇಳ್ತಾರಪ್ಪ ಅಂದ್ರೆ ಬಿಕಾಸ್ ಆಫ್ ವಾಟರ್ ಅಟಾಮಿಕ್ ಮಾಸ್ ಲಿಂದ ಅವರು ಡಿಫೈನ್ ಮಾಡಿರ್ತಾರೆ ಯಾವುದು ಟೇಬಲ್ ಪಿರಿಯೋಡಿಕ್ ಟೇಬಲ್ ರೈಟಾ. ಈ ಪಿರಿಯೋಡಿಕ್ ಟೇಬಲ್ ಇದು ಯಾವುದು ಅಟಾಮಿಕ್ ಮಾಸ್ ಲಿಂದ ಡಿಫೈನ್ ಮಾಡೋದ್ರಿಂದ ಕ್ಲೋರಿನ್ 35 ಮತ್ತು 37 ಏನು ಮಾಡ್ಬೇಕು ಇಲ್ಲಿ ಡಿಫ್ರೆಂಟ್ ಪ್ಲೇಸ್ ಕೊಡಬೇಕಂತ ಅವ್ರು ಹೇಳ್ತಾರೆ ಯಾರು ಮೆಂಡಲಿಯವ್. ಬಟ್ ಆಸ್ ವಿ ನೋ both chlorine 35 and chlorine 37 are having same chemical properties. ಬಟ್ ನಮಗೆ ಏನು ಕ್ವಶನ್ ಬರ್ತಪ್ಪ ಅಂದ್ರೆ ಕ್ಲೋರಿನ್ 35 ಮತ್ತು ಕ್ಲೋರಿನ್ 37 ಏನವ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಅವ, ಎರಡು ಡಿಫ್ರೆಂಟ್ ಇಲ್ಲ. ಯಾವುದು ಕ್ಲೋರಿನ್ 35 ಮತ್ತು ಕ್ಲೋರಿನ್ 37 ಏನದ ಎರಡು ಏನಪ್ಪ ಅಂತಂದ್ರೆ ಸೇಮ್ ಪ್ರಾಪರ್ಟೀಸ್ ಅವ, ಎರಡು ಡಿಫ್ರೆಂಟ್ ಇಲ್ಲ. ಬಟ್ ಅಕಾರ್ಡಿಂಗ್ ಟು ದಿ ಮೆಂಡಲಿಯವ್ ಏನಾಯ್ತು ಅಟಾಮಿಕ್ ಮಾಸ್ ಒಳಗೆ ಹೇಳ್ಬೇಕಪ್ಪ ಅಂದ್ರೆ ದೀಸ್ ಟು ಎಲಿಮೆಂಟ್ಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಯು ಕ್ಯಾನ್ ಪ್ಲೇಸ್ different place for them, but actually the true fact is that chlorine 35 and chlorine 37 are same elements having same chemical properties. So here their atomic number is what? Atomic number is 17 only. Atomic number is of chlorine 35, chlorine 37 is what? 17 only. ನಮ್ದು ಅಟಾಮಿಕ್ ನಂಬರ್ ನೋಡಿದಾಗ ಕ್ಲೋರಿನ್ 35 ಮತ್ತು ಕ್ಲೋರಿನ್ 37 ಎಷ್ಟು ಅಟಾಮಿಕ್ ನಂಬರ್ 17 ಅದ, ಬಟ್ ಮಾಸ್ ಏನದ ಡಿಫ್ರೆಂಟ್ ಅದ. ಸೊ ಮೆಂಡಲಿಯವ್ ಅವ್ರು ಏನು ಹೇಳ್ತಾರೆ ಡಿಫ್ರೆಂಟ್ ಪ್ಲೇಸ್ ಕೊಡಬೇಕಾಗ್ತದೆ ಅಂತ ಬಟ್ ಹೇಳ್ತಾರೆ. ಬಟ್ ಅಕಾರ್ಡಿಂಗ್ ಟು ದಿ ಮಾಡರ್ನ್ ಪಿರಿಯೋಡಿಕ್ ಟೇಬಲ್ ಇವು ಎಲಿಮೆಂಟ್ಸ್ಗಳು ಏನಾಗ್ತವೆ ಒಂದೇ ಸ್ಲಾಟ್ನಾಗ ಇರಬೇಕು. ಈ ಟೈಪ್ ಆಫ್ ಎಲಿಮೆಂಟ್ಸ್ಗಳಿಗೆ ಏನಂತ ಹೆಸರು ಕೊಟ್ಟರಪ್ಪ ಅಂತಂದ್ರೆ ಐಸೋಟೋಪ್ಸ್ ಅಂತ ಬರುತ್ತೆ. ಮತ್ತು ಈ ಟೈಪ್ ಆಫ್ ನೇಮ್ಸ್ಗಳಿಗೆ ಐಸೋಟೋಪ್ಸ್. ಮೀನಿಂಗ್ ಆಫ್ ಐಸೋಟೋಪ್ಸ್ ಅಂದ್ರೆ ಏನಪ್ಪ ಅಂತಂದ್ರೆ the elements having same atomic number have same atomic number is denoted by what? Z. The elements have same atomic number but different mass number. ಏನಂತಪ್ಪ ಅಂದ್ರೆ elements have same atomic number but different mass number. So that type of elements are called as isotopes. Here chlorine 35, chlorine 37 both are having same atomic number is 17. So ಎರಡು ಎಲಿಮೆಂಟ್ ಅಟಾಮಿಕ್ ನಂಬರ್ ಏನದ 17 ಅದ, ಬಟ್ ಮಾಸ್ ನಂಬರ್ ಅಷ್ಟೇ ಏನದ ಡಿಫ್ರೆಂಟ್ ಅದ. ಬಟ್ ಯಾವಾಗಲೂ ಏನಿಲ್ಲ ಡಿಫ್ರೆಂಟ್ ಇಲ್ಲ, ಫಿಸಿಕಲಿ ಅಷ್ಟೇ ಡಿಫ್ರೆನ್ಸ್ ಅವ, ಬಟ್ ಕೆಮಿಕಲಿ ಏನೋ ಒಂದೇ ಎಲಿಮೆಂಟ್ ಅದ. ಈಗ ಒನ್ ಎಲಿಮೆಂಟ್ ಅದ. ಸೊ ಈಗ ಯಾವುದೇ ಡಿಫ್ರೆಂಟ್ ಪ್ಲೇಸ್ ಕೊಡೋದು ನೆಸಸರಿ ಇಲ್ಲ, ಒಂದೇ ಪ್ಲೇಸ್ ನೆಸಸರಿ ಅಂತ ಹೇಳ್ಕೊಟ್ಟಾರೆ. ಯಾವಪ್ಪ ಅಂತಂದ್ರೆ ಮಾಡರ್ನ್ ಪಿರಿಯೋಡಿಕ್ ಟೇಬಲ್ ಹೇಳ್ಕೊಟ್ಟು. ಯಾಕಪ್ಪ ಅಂದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಏನವ ಸೇಮ್. ಅದಕ್ಕೆ ಯಾವ ಪ್ರಾಪರ್ಟಿ ತೋರಿಸ್ಲತ್ತೇವೆ ಐಸೋಟೋಪ್ಸ್ ಪ್ರಾಪರ್ಟಿ. ಐಸೋಟೋಪ್ಸ್ ಮೀನ್ಸ್ ವಾಟ್? ಸೇಮ್ ಅಟಾಮಿಕ್ ನಂಬರ್ ಡಿಫ್ರೆಂಟ್ ಮಾಸ್ number. Elements have same atomic number. Z means what? Atomic number. In short form you will write Z as a atomic number and A as a mass number. So the isotopes, the elements having same atomic number but different
ಮಾಸ್ ನಂಬರ್. ಇಲ್ಲೂ ಅದೇ ಇಲ್ಲಿ ಎಲಿಮೆಂಟ್ಸ್ಗಳ ಅಟಾಮಿಕ್ ನಂಬರ್ 17 ಅದ. ಇದು ಕ್ಲೋರಿನ್ 35 17, ಕ್ಲೋರಿನ್ 37 17. ಬಟ್ ಫಿಸಿಕಲ್ ನೇಚರ್ ಎಂದ ಚೇಂಜಸ್ ಇಲ್ಲ, ಬಟ್ ಕೆಮಿಕಲ್ ಪ್ರಾಪರ್ಟೀಸ್ ಏನು ಚೇಂಜಸ್ ಇಲ್ಲ. ಸೊ ಅದ್ರ ಸಲುವಾಗಿ ಸೊ ಫಾರ್ ದಟ್ ರೀಸನ್ ಓನ್ಲಿ ವಿ ಆರ್ ಪ್ಲೇಸಿಂಗ್ chlorine 35 and chlorine 37 in same place but in not different place. ಇದೆ ಏನು ಹೇಳ್ಕೊಡ್ತಾ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂದ್ರೆ ಆಕ್ಟಿವಿಟಿ 5.2 ಏನು ಹೇಳ್ತು, ಕ್ಲೋರಿನ್ 35 ಮತ್ತು 37ಗೆ ಸೇಮ್ ಸ್ಲಾಟ್ನಾಗೆ ಪ್ಲೇಸ್ ಮಾಡಬೇಕು, ಡಿಫ್ರೆಂಟ್ ಸ್ಲಾಟ್ನ ಪ್ಲೇಸ್ ಮಾಡಲಿಕ್ಕೆ ಪಾಸಿಬಲ್ ಇಲ್ಲ. ಯಾಕಪ್ಪ ಅಂತಂದ್ರೆ ಏನಾಯ್ತು, ಯಾಕಂದ್ರೆ ಮೆಂಡಲಿ ಏನಲ್ಲತ್ತಪ್ಪ ಅಂತಂದ್ರೆ ಯಾಕಪ್ಪ ಅಂದ್ರೆ ಎದಕ್ಕೆ ರೀಸನ್ ಎದಕ್ಕೆ ಕ್ಲೋರಿನ್ 35 ಮತ್ತು 37 ಅಟಾಮಿಕ್ ನಂಬರ್ ಸೇಮ್ ಅವ, ಅವು ಐಸೋಟೋಪ್ಸ್ ಆಫ್ ಕ್ಲೋರಿನ್ ಇರೋದ್ರಿಂದ ಸೇಮ್ ಸ್ಲಾಟ್ನಾಗೆ ಪ್ಲೇಸ್ ಮಾಡಬೇಕು, ಡಿಫ್ರೆಂಟ್ ಸ್ಲಾಟ್ನ ಪ್ಲೇಸ್ ಮಾಡಲಿಕ್ಕೆ ಇಂಪಾಸಿಬಲ್ ಅದ. ಯಾಕಂದ್ರೆ ಏನವ ಐಸೋಟೋಪ್ಸ್ ಆಫ್ ಕ್ಲೋರಿನ್ ಅಂತ ಹೇಳ್ಬೇಕು. ಇದು ಯಾವುದು ಆಕ್ಟಿವಿಟಿ 5.2. ಮೀನಿಂಗ್ ಏನು 35 37 ಕ್ಲೋರಿನ್ 35 37 should be placed in a single slot. It is not placed in different places. So this is about activity 5.2. Please subscribe my channel and share it with your friends. Thank you.